ಮೈಸೂರಿನ ಮೈಲಾರಿ ಹೋಟೆಲ್ ಅಂದರೆ ದೋಸೆಗೆ ತುಂಬ ಫೇಮಸ್. ಮೈಸೂರಿನ ಭಾಗದ ಜನರಿಗೆ ಅದು ತುಂಬ ಚೆನ್ನಾಗಿ ಗೊತ್ತು. ಅಪ್ಪು ಕೂಡ ಶೂಟಿಂಗ್ ಹೋದಾಗ, ಶಕ್ತಿಧಾಮಕ್ಕೆ ಹೋದಾಗ ಮೈಲಾರಿ ಹೋಟ್ಲಿಗೆ ಹೋಗಿ ದೋಸೆ ರುಚಿಯನ್ನು ಸವಿದು ಬರ್ತಾ ಇದ್ರಂತೆ. ಅದನ್ನೆಲ್ಲ ಪಾಪ ಅವರು ನೆನಪಿಸ್ಕೊಂಡಿದ್ದಾರೆ. ನೋಡೋಣ ಬನ್ನಿ. ರಾಜ್ಕುಮಾರ್ ಅವರಿಗೆ ಮೈಸೂರು ಅಂದರೆ ಎಲ್ಲಿಲ್ಲದ ಪ್ರೀತಿ. ಹೀಗಾಗಿ ಶೂಟಿಂಗ್ ಇಲ್ಲದಂಥ ಸಂದರ್ಭದಲ್ಲಿ ಅಥವಾ ಶೂಟಿಂಗು ಹಲವಾರು ಬಾರಿ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಮೈಸೂರಲ್ಲೇ ಭಾಳಷ್ಟು ದಿನಗಳ ಕಾಲ ಇರ್ತಾಯಿದ್ರು. ಹಾಗೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೆಳಗಿನ ತಿಂಡಿಯ ಅತ್ಯಂತ ಫೇವರೇಟ್ ಮೈಸೂರಿನ ಮೈಲಾರಿ ದೋಸೆ. ಇದು ಮೈಸೂರಿನ ಹಳೆಯ ಒರಿಜಿನಲ್ ವಿನಾಯಕ ಮೈಲಾರಿ ಹೋಟೆಲ್. ಅಂದರೆ 1938ರಲ್ಲಿ ಶುರುವಾಗಿರುವಂತಹ ಅತ್ಯಂತ ಹಳೆಯ ಒರಿಜಿನಲ್ ವಿನಾಯಕ ಮೈಲಾರಿ ಹೋಟೆಲ್ನ ದೋಸೆಯೇ ಅಪ್ಪು ಸರ್ಗೆ ಬಹಳ ಪ್ರೀತಿಯಾದಂತಹ ತಿಂಡಿಯಾಗಿತ್ತು. ಹೀಗಾಗಿ ಇಲ್ಲಿಂದ ಈ ಹೋಟೆಲ್ನಿಂದ ಅನೇಕ ಬಾರಿ ಅಪ್ಪು ಸರ್ ಪಾರ್ಸಲನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಇದು ತುಂಬ ಅತ್ಯಂತ ಚಿಕ್ಕದಾದ ಹೋಟೆಲ್ ಆದರೂ ಕೂಡ ಇದು ಅತ್ಯಂತ ಭಾಳ ಖ್ಯಾತಿ ಪಡೆದಂತಹ ದೋಸೆ. ನೀವು ಸಾಮಾನ್ಯವಾಗಿ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಮೈಲಾರಿಯ ಹೋಟೆಲ್ನ ದೋಸೆ ಅನ್ನುವಂಥದ್ದು, ಅದರಲ್ಲೂ ಕೂಡ ಓಲ್ಡ್ ವಿನಾಯಕ ಮೈಲಾರಿ ಹೋಟೆಲ್ನ ದೋಸೆ ಅನ್ನುವಂಥದ್ದು ಬಹಳ ಖ್ಯಾತಿಯನ್ನು ಪಡೆದಂಥದ್ದು. ಹೀಗಾಗಿಯೇ ಸಹಜವಾಗಿಯೇ ಅಪ್ಪು ಅವರು ಬೆಳಿಗ್ಗೆ ಹೊತ್ತು ತಿಂಡಿಗೆ ಸಂದರ್ಭದಲ್ಲಿ ಇಲ್ಲಿಂದ ದೋಸೆಗಳನ್ನು ಕೂಡ ಪಾರ್ಸಲ್ ತರಿಸ್ತಾಯಿದ್ರು. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಈ ಹೋಟೆಲ್ನ ಮಾಲೀಕರು ಕೂಡ ಇದ್ದಾರೆ. ಸಾಮಾನ್ಯವಾಗಿ ಅಪ್ಪು ಸರ್ಗೆ ಮೈಸೂರು ಅಂದರೆ ಭಾಳ ಪ್ರೀತಿ. ಅದರಲ್ಲೂ ಕೂಡ ನಿಮ್ಮ ಮೈಲಾರಿ ಹೋಟೆಲ್ನ ದೋಸೆ ಅನ್ನುವಂಥದ್ದು ಬಹಳ ಪ್ರೀತಿ ಅಂತ ಕೇಳಿದ್ದೀನಿ. ಹೇಗೆ ಅಂದರೆ ಪ್ರತಿ ಬಾರಿ ಪಾರ್ಸಲ್ ಬರ್ತಾ ಇದ್ರೆ? ಹೇಗೆ ಪಾರ್ಸಲ್ ಬರ್ತಾ ಇರಲ್ಲ ಸರ್, ಅವರು ಸೀಟಿಂಗ್ ಬರ್ತಾ ಇರಲಿಲ್ಲ. ಎದುರುಗಡೆ ಕಾರ್ ನಿಲ್ಸ್ಕೋತಾ ಇದ್ರು. ಫಾರ್ಚುನರ್ ಕಾರು ಹಿಂದ್ಗಡೆ ರಾಜ್ಕುಮಾರ್ ಅವ್ರದ್ದು ಫೋಟೋ ಇತ್ತು, ಆ ಕಾರಲ್ಲಿ ಬರ್ತಾ ಇದ್ರು. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ, ಮೈಸೂರಿಗೆ ಬಂದಾಗ ಕಾರ್ ಸರ್ವಿಸ್ ಮಾಡ್ತಾ ಇದ್ದೆ. ಶಿವರಾಜ್ಕುಮಾರ್ ಅವರು, ಅಪ್ಪು ಅವರು ಬಂದಾಗೆಲ್ಲ ಕಾರ್ ಸರ್ವಿಸ್, ಒಳಗಡೆ ಬರ್ತಾ ಇರಲ್ಲ, ಜನ ಕ್ರೌಡ್ ಆಗುತ್ತೆ ಅಂತ. ಅಂದರೆ ಅವರಿಗೆ ಅದರಲ್ಲೂ ಕೂಡ ಅವ್ರು ಭಾಳ ತಿಂಡಿ ಪ್ರಿಯರು. ಯಾರಿಗೆ ಅಪ್ಪು ಸರ್ ಭಾಳ ಅಂದರೆ ವೆಜ್ಜು ನಾನ್ ವೆಜ್ ಎರಡೂ ಪ್ರಿಯರು. ಅದರಲ್ಲೂ ನಿಮ್ಮ ದೋಸೆ ಅನ್ನೋದು ಭಾಳ ಪ್ರೀತಿನ ಅವರಿಗೆ. ಹೌದು ಸರ್, ಇವಾಗಲೂ ಶಿವಣ್ಣಂಗೆ ದೋಸೆ ಹೋಗ್ತಾ ಇರುತ್ತೆ ಸರ್. ಅಪ್ಪು ಅವರು ಬಂದಾಗ ಅಲ್ಲಿ ಹೋಟೆಲ್ ಒಳಗೆ ಬಂದಿಲ್ಲ, ಕಾರ್ ಸರ್ವಿಸ್ ತಗೊಂಡಿದ್ರೆ. ಶಿವಣ್ಣನಿಗೆ ಈಗಲೂ ಪಾರ್ಸಲ್ ಹೋಗ್ತಾ ಇರುತ್ತೆ ಶಕ್ತಿಧಾಮ. ಅಲ್ಲಿ ಬಂದಾಗೆಲ್ಲ ಅಲ್ಲೂ ಇಲ್ಲಿಗೆ ಸರ್ವಿಸು ಮಾಡಿದ್ದೀವಿ. ಅಲ್ಲಿ ಶಿವರಾಜ್ಕುಮಾರ್ ಅವ್ರಿಗೂ ಬಂದಾಗೆಲ್ಲ ತಿಂತಾರೆ. ಅಂದರೆ ಸಾಮಾನ್ಯವಾಗಿ ಅವ್ರು ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಕಾರಲ್ಲೇ ಕೂತು ಇಲ್ಲೇ ಎದುರುಗಡೆ ಕಾರ್ ನಿಲ್ಸ್ಕೊಂತಾರೆ ತಿಂತಿದ್ರು, ದೋಸೆ ತಿಂತಿದ್ರು. ಬಟ್ ಯಾರಿಗೂ ಹೇಳ್ತಾ ಇರಲ್ಲ, ಡ್ರೈವರ್ ಹೇಳ್ತಾ ಇದ್ದಾರೆ ಕ್ರೌಡ್ ಆಗುತ್ತೆ ಹೇಳ್ಬೇಡಿ ಅಂತ. ಓಕೆ. ಮತ್ತೆ ಶಿವಣ್ಣ ಅವರು ಕೂಡ ಈಗಲೂ ಕೂಡ ತರಿಸ್ಕೋತಾರೆ? ಹೌದು ಸರ್, ಶಿವಣ್ಣ ಅವ್ರಿಗೂ ಹೋಗ್ತಾ ಇರ್ತಾರೆ. ಅವ್ರ ಕಡೆಯವ್ರು ಫೋನ್ ಮಾಡ್ತಾರೆ ಬರೋಕ್ಕೂ ಮುಂಚೆ. ಬಂದಾದ್ಮೇಲೆ ಪಾರ್ಸಲ್ ಮಾಡಿಸ್ಕೊ ಹೋಗ್ತಾರೆ. ಇಲ್ಲ ಅಂದರೆ ಅಪರೂಪಕ್ಕೆ ಕೇಳ್ತಾರೆ, ಕಾರಲ್ಲಿ ಬಂದರೆ ಇಲ್ಲಿ ತಿನ್ಕೊ ಹೋಗ್ತಾರೆ. ಅಂದರೆ ಅಪ್ಪು ಅವರು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಏನು ಕಾರಲ್ಲಿ ಹೊರಗಡೆ ಕೂತು ಅಲ್ಲಿಗೆ ಕಾರಿಗೆ ಸರ್ವಿಸ್. ಯಾಕಂದರೆ ಇದು ತುಂಬ ಚಿಕ್ಕದು ಹೋಟೆಲ್, ಮತ್ತು ಅದರಲ್ಲೂ ಕೂಡ ಅಪ್ಪು ಅವ್ರು ಒಳಗಡೆ ಬಂದರೆ ಅದರ ಕ್ರೌಡೇ ಬೇರೆ ಆಗಿಬಿಡುತ್ತೆ. ಈ ದೃಷ್ಟಿಯಿಂದಾಗಿ ಅವ್ರು ಒಳಗಡೆ ಕೂರ್ತಾಯಿದ್ರು. ಯಾಕಂದರೆ ಈ ಹೋಟೆಲ್ ಇದೆಯಲ್ಲ, ಇದು ಬಹಳ ಹಳೇದಾದಂಥ ಹೋಟೆಲ್. ಇಲ್ಲಿಯ ಇತಿಹಾಸನೇ ಭಾಳ ದೊಡ್ಡದು. ಅನೇಕ ಸಿನಿಮಾ ನಟರಿರ್ಬೋದು, ಎಲ್ಲ ಪ್ರಖ್ಯಾತರಿರ್ಬೋದು, ಎಲ್ಲರೂ ಕೂಡ ಈ ಹೋಟೆಲ್ನ ರುಚಿಯನ್ನು ಸವಿದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪುನೀತ್ ರಾಜ್ಕುಮಾರ್ಗೆ ಈ ಹೋಟೆಲ್ನ ದೋಸೆ ಅನ್ನುವಂಥದ್ದು ಬಹಳ ಇಷ್ಟವಾದಂತಹ ದೋಸೆ ಆಗಿತ್ತು. ಇಲ್ಲಿಗೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಖುದ್ದು ಹೋಟೆಲ್ಗೆ ಬಂದು ಇಲ್ಲಿ ಅದನ್ನು ಹೋಟೆಲ್ನ ಹೊರಗಡೆ ಪಾರ್ಕ್ ಮಾಡಿಸ್ಕೊಂಡು ಅಲ್ಲಿ ಈ ರುಚಿಯಾದಂಥ ಬಿಸಿಯಾದಂತಹ ದೋಸೆಯನ್ನು ಅಪ್ಪು ಸರ್ ಸವಿತಾಯಿದ್ರು.